ಬಂಧುಗಳೇ, ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪಂಚಾಯಿತಿ ಮತ್ತು ಜಿಲ್ಲಾ ಪಂಚ ಗ್ಯಾರಂಟಿ ಸಮಿತಿಯ ಆಶ್ರಯದಲ್ಲಿಂದು ಕೊಪ್ಪಳ ಜಿಲ್ಲೆಯ ಗ್ಯಾರಂಟಿ ಕಾರ್ಯಾಗಾರ ಹಾಗೂ ಪಂಚ ಗ್ಯಾರಂಟಿ ಉತ್ಸವವನ್ನು ಉದ್ಘಾಟನೆ ಮಾಡಿದಂಥ ಕರ್ನಾಟಕ ರಾಜ್ಯದ ಹಿಂದುಳಿದ ವರ್ಗ, ಕನ್ನಡ ಸಂಸ್ಕೃತಿ ಮತ್ತು ಜಿಲ್ಲೆಯ ಉಸ್ತುವಾರಿ ಸಚಿವರು, ಆತ್ಮೀಯ ಸೋದರರು ಆದಂಥ ಶಿವರಾಜ್ ತಂಗಡಿಗೆಯವರೇ, ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಕ್ಕಂಥ ಈ ಭಾಗದ ಲೋಕಸಭಾ ಸದಸ್ಯರಾದಂಥ ರಾಜಶೇಖರ್ ಹಿಟ್ನಾಳ್ರವರೇ ಮತ್ತು ಈ ಗ್ಯಾರಂಟಿಗಳ ಅನುಷ್ಠಾನವನ್ನು ಜವಾಬ್ದಾರಿ ಹೊತ್ತಿರ್ತಕ್ಕಂಥ ಆತ್ಮೀಯರಾದಂಥ ಮೆಹರೋಜ್ ಖಾನ್ರವರೇ, ಈ ವೇದಿಕೆಯಲ್ಲಿ ಉಪಸ್ಥಿತಕ್ಕಂಥ ಜಿಲ್ಲೆಯ ಅನೇಕ ಪ್ರಮುಖ ಮುಖಂಡರೇ ಮತ್ತು ಸವಿಸ್ತಾರವಾಗಿ ಈ ಗ್ಯಾರಂಟಿಗಳ ಬಗ್ಗೆ ಆಗು ಹೋಗು ಮತ್ತು ಕಾಮೆಂಟ್ಸ್ಗಳ ಬಗ್ಗೆ ತಮಗೆ ವಿಷಯವನ್ನು ಮಂಡನೆ ಮಾಡಿದಂಥ ಮಾನ್ಯ ಬಸವರಾಜ್ರವರೇ ಹಾಗೂ ಜಿಲ್ಲಾಧಿಕಾರಿಗಳೇ, CEO ಅವರೇ ಮತ್ತು ಜಿಲ್ಲೆಯ ಅಧ್ಯಕ್ಷರಾದಂಥ ಶ್ರೀನಿವಾಸ್ ರೆಡ್ಡಿ ಅವರೇ, ಮಾಧ್ಯಮದ ಗೆಳೆಯರೇ, ತಾಯಂದಿರೇ ಹಾಗೂ ಬಂಧುಗಳೇ, ಭಾಳ ಸಂತೋಷ. ನನ್ನ ಕಾರ್ಯ ನಾನು ಏನು ಹೇಳಬೇಕು ಅಂತ ಇದ್ದೋ ಅದನ್ನು ಬಸವರಾಜ್ರವರು ತಮಗೆ ಅನೇಕ ವಿಷಯಗಳಲ್ಲಿ ನಿಮ್ಮ ಗಮನವನ್ನು ಸೆಳೆದಿದ್ದಾರೆ. ಕಾರಣ, ಭಾಳಷ್ಟು ಜನ ಈ ನಮ್ಮ ಜನನೇ ಅಲ್ಲ, ಈ ರಾಷ್ಟ್ರದ ಪ್ರಧಾನಿ ಅವರೂ ಕೂಡ ಈ ಕಾರ್ಯ ಆಗಲ್ಲ ಅಂತ ಹೇಳಿದ್ದಕ್ಕಾಗಿ ನಾವು ಬಸವರಾಜರ ಮೂಲಕ ತಮಗೆ ವಿಷಯವನ್ನು ಮಂಡನೆಯನ್ನು ಮಾಡಿಸಿದ್ದೇವೆ. ಅದು ಭಾಳ ಯಶಸ್ವಿಯಾಗಿ ತಮಗೆ ವಿಷಯಗಳನ್ನು ತಿಳಿಸಿದ್ದಾರೆ ಅಂತಕ್ಕಂಥ ಸಂತೋಷವನ್ನು ವ್ಯಕ್ತಪಡಿಸ್ತಾ, ಅದಕ್ಕೂ ಮಿಗಿಲಾಗಿ ನಮ್ಮ ಮೆಹರೋಜ್ ಖಾನ್ ಹೇಳಿದ ರೀತಿಯಲ್ಲಿ ನನ್ನ ಸನ್ಮಿತ್ರ ಸಹೋದರ ಶಿವರಾಜ್ ತಂಗಡಿಯವರ ಭಾಷೆ, ಮಾತು ಮತ್ತು ಅವರ ನುಡಿಯನ್ನು ನೋಡಿದಾಗ ನನಗೆ ಸಂಗೊಳ್ಳಿ ರಾಯಣ್ಣ ಅಂತ ಕರಿತಾ ಇರ್ತೀನಿ ಯಾವಾಗಲೂ. ಯಾಕೆ ಅಂತ ಹೇಳಿದ್ರೆ, ನಾನು ಅವರು ಸೇರಿ ಈ ರಾಜ್ಯದಲ್ಲಿ 262 ಕೋಟಿ ರೂಪಾಯಿಗಳ ಜವಾಬ್ದಾರಿಯನ್ನು ಸಿದ್ದರಾಮಯ್ಯನವರು ನಮಗೇನು ಒಪ್ಪಿಸಿದ್ರು, ಆ ಪ್ರಾಧಿಕಾರವನ್ನು ಯಶಸ್ವಿಯಾಗಿ ಲೋಕಾರ್ಪಣೆ ಮಾಡಿದಂಥ ಕೀರ್ತಿ ಕೊಪ್ಪಳ ಜಿಲ್ಲೆಯ ನನ್ನ ನಾಯಕರಾದಂಥ ಶಿವರಾಜ್ ತಂಗಡಿಗರಿಗೆ ತಲುಪುವ ಮೂಲಕ ಮತ್ತೊಂದು ಮಾತು ಇವತ್ತು ಹೇಳೋಕ್ಕೆ ಇಷ್ಟಪಡ್ತೇನೆ. ಮೆಹರೋಜ್ ಖಾನ್ ಅವರು ಹೇಳಿದ ಹಾಗೆ ನಾವಂತೂ ಈ ರಾಜ್ಯದಲ್ಲಿ ಹೇಗೆ ಇದು ನಡೀತಾ ಇದೆ, ಇದರ ಆಗು ಹೋಗು ಏನು, ಇದರ ಬಗ್ಗೆ ಚಿಂತನೆಗಳೇನಿದೆ, ಇದನ್ನು ಜನಗೆ ಮನದಟ್ಟು ಮಾಡೋ ರೀತಿಯಲ್ಲಿ ಓಡಾಡ್ತಾ ಇದ್ದರೆ ನಮಗೆ ಭಾಳ ಸಂತೋಷವಾಯಿತು. ನಿಮ್ಮ ದಾಟಿಯಲ್ಲೇ ನಿಮ್ಗೆ ಅರ್ಥವಾಗೋ ರೀತಿಯಲ್ಲಿ ಆ ಭಾಷೆಯಲ್ಲಿ ಆ ದೃಢವಾದಂಥ ನಿಲುವಿನಲ್ಲಿ ಮಾತನಾಡಿದಂಥ ನಮ್ಮ ಶಿವರಾಜ್ ತಂಗಡಿಗೆಯವ್ರನ್ನ ನಮ್ಮ ಈ ತಂಡಕ್ಕೆ ಅವರನ್ನು ತಂಡದ ನಾಯಕರಾಗಿ ನಾವು ಮಾಡ್ಕೊಳ್ತೇವೆ ಅಂತ ವಿಷಯವನ್ನು ಈ ಸಂದರ್ಭದಲ್ಲಿ ಹೇಳಿ. ಯಾಕೆ ಅಂತ ಹೇಳಿದ್ರೆ, ಇದು 20ನೇ ಜಿಲ್ಲೆ ನಾನು ರಾಜ್ಯದಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು. 20ನೇ ಜಿಲ್ಲೆ. KDPಗೂ ಹೋಗಿದ್ದೇನೆ. KDP ಬರೀ ಅಧಿಕಾರಿಗಳ ಜೊತೆಯಲ್ಲಿ ಬರ್ತಕ್ಕಂಥ ವಿಷಯ. ಆದರೆ ಈ ರೀತಿಯ ಸಭೆಗಳಲ್ಲಿ 18 ಜನ ಮಂತ್ರಿಗಳು ಮಾತನಾಡಿದ್ದಾರೆ. 18 ಜನ ರಾಜ್ಯದ ಮಂತ್ರಿಗಳ ಭಾಷಣಕ್ಕೂ ಮತ್ತು ತಂಗಡಿಗೆಯವರು ಕೊಟ್ಟಂಥ ಸಂದೇಶಕ್ಕೂ ಈ ರಾಜ್ಯಕ್ಕೆ ಮೊದಲನೇ ಸ್ಥಾನದಲ್ಲಿದ್ದಾರೆ ಅಂತ ಹೇಳೋದಕ್ಕೆ ಖುಷಿ ಆಗ್ತಾಯಿದೆ. ನಮಗೆ ಬೇಕಾಗಿರ್ತಕ್ಕಂಥದ್ದು ಇಂಥ ನಾಯಕರನ್ನು ಪಡೆದಂಥ ನೀವು ಧನ್ಯರು ಅಂತ ಹೇಳ್ತಾ, ಮಾಧ್ಯಮದ ಗೆಳೆಯರಲ್ಲಿ ನಾನು ಹೆಚ್ಚಿಗೆ ಸಮಯ ತೆಗೊಳ್ಳಕ್ಕೆ ಹೋಗೋಲ್ಲ. ಬಂಧುಗಳೇ, ಈ ರಾಜ್ಯದಲ್ಲಿ ಇವತ್ತು ನಾವು 1,12,000 ಕೋಟಿ ರೂಪಾಯಿಗಳನ್ನು ನೇರವಾಗಿ DBT ಮೂಲಕ ಮನೆ ಮನೆಗೆ ಹಂಚಿರ್ತಕ್ಕಂಥದ್ದನ್ನು ತಮ್ಮ ಸ್ಟ್ಯಾಟಿಸ್ಟಿಕ್ಸ್ ಕೊಡೋದಕ್ಕೆ ಪ್ರಯತ್ನವನ್ನು ಮಾಡ್ತೇನೆ. ಬಂಧುಗಳೇ, ಬಸವರಾಜ್ರವರು ಭಾಳ ಸವಿಸ್ತರವಾಗಿ ಹೇಳಿದ್ದಾರೆ, ಅದರ ಅಂಕಿಅಂಶ ಕೊಡೋದಕ್ಕೆ ಪ್ರಯತ್ನವನ್ನು ಮಾಡ್ತೇನೆ. ಬಂಧುಗಳೇ, ಶಕ್ತಿ ಯೋಜನೆಯಲ್ಲಿ ಈ ರಾಜ್ಯದಲ್ಲಿ ಮಹಿಳೆಯರು ಓಡಾಡಿರೋ ಟ್ರಿಪ್ಸ್ ಎಷ್ಟಪ್ಪ ಅಂದರೆ 670 ಕೋಟಿ. ಏನಪ್ಪ 670 ಕೋಟಿ? ನಮ್ಮ ರಾಜ್ಯದಲ್ಲಿರೋದು 7 ಕೋಟಿ ಜನ ಅಂತೀವಿ ಅಂದರೆ ಅಷ್ಟು ಟ್ರಿಪ್ಗಳು ಓಡಾಡಿರ್ತಾರೆ. 670 ಟ್ರಿಪ್ ಓಡಾಡಿರ್ತಕ್ಕಂಥ ಮಹಿಳೆಯರು. ಇದು ಇಡೀ ಕರ್ನಾಟಕ ಅಲ್ಲ, ಭಾರತ ಅಲ್ಲ, ಪ್ರಪಂಚದ ಗೋಲ್ಡ್ ಬುಕ್ ರೆಕಾರ್ಡ್ಸಲ್ಲಿ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಶಸ್ತಿಯನ್ನು ಪಡೆದ ಕೀರ್ತಿ ಇವತ್ತು ನಮ್ಮ ಸಾರಿಗೆ ಇಲಾಖೆ ಮತ್ತು ಸರ್ಕಾರಕ್ಕೆ ಬಂದಿದೆ ಅಂತದನ್ನು ಹೇಳೋದಕ್ಕೆ ಹೆಮ್ಮೆ ಆಗ್ತದೆ. ಅದೇ ರೀತಿ ಅನ್ನಭಾಗ್ಯವನ್ನು ಕೊಟ್ಟಾಗ ಈ ಅನ್ನಭಾಗ್ಯಕ್ಕೆ ಮಾತಾಡಿದ್ರು. ಅನ್ನಭಾಗ್ಯ
ಇವತ್ತು ಕೊಡಲ್ಲ, ಇವ್ರ ಕೈಲಿ ಆಗಲ್ಲ ಅಂತ ಹೇಳಿದಂಥ ಜನ ಇದ್ದಾರೆ. ಅದೇ ಅನ್ನಭಾಗ್ಯವನ್ನು ನಾವು ಇವತ್ತು ಹೊಸ್ದಾಗಿ ಕೊಟ್ಟಿದ್ದಲ್ಲ, ನಾವು ಇದು ಪರಿವರ್ತನೆಯ ಭಾಗ. ಯಾಕೆ ಅಂತ ಹೇಳಿದ್ರೆ ಒಂದು 5 ನಿಮಿಷ ವಿಷಯವನ್ನು ನಮ್ಮ ರಾಜ್ಯದ ಬಗ್ಗೆ ತಗೊಳ್ಬೇಕಾಗತ್ತೆ. ಅನ್ನಭಾಗ್ಯದ ಹಿಂದೆ ಏನು ನಡೀತು ಅಂತ ಹೇಳಿದ್ರೆ, ಈ ಹಿಂದೆ ಇಂದಿರಾ ಗಾಂಧಿನ ಬರಿತೇವೆ ನಾವು, ದೇವರಾಜ ಅರಸರನ್ನು ಬರಿತೇವೆ. ಆದರೆ 20 ಅಂಶದ ಕಾರ್ಯಕ್ರಮದ ಅಡಿಯಲ್ಲಿ ಅಂದು ಕೊಟ್ಟಂಥ ಕಾರ್ಯಕ್ರಮಗಳು ಇಂದಿಗೂ ಕೂಡ ಜಾರಿಯಲ್ಲಿವೆ. ಜನ ಅದನ್ನು ಅನುಭವಿಸ್ತಾ ಇದ್ದಾರೆ. ಅದು ಕಾಂಗ್ರೆಸ್ಸಿನ ಕೊಡುಗೆ, ಅದು ಕಾಂಗ್ರೆಸ್ಸಿನ ಗ್ಯಾರಂಟಿ. ಏನು ಉಳುವವನಿಗೆ ಭೂಮಿ, ರಕ್ತ ಕ್ರಾಂತಿ ಇಲ್ಲದೇ ಉಳುವವನಿಗೆ ಭೂಮಿ ಕೊಟ್ಟಂಥ ಕೀರ್ತಿ ಯಾರ್ದಪ್ಪ ಅಂತ ಹೇಳಿದ್ರೆ ಅದು ಕಾಂಗ್ರೆಸ್ ಪಕ್ಷದ್ದು, ಅದು ದೇವರಾಜ ಅರಸರು ಮತ್ತು ಇಂದಿರಾ ಗಾಂಧಿಯವರು ಸಲ್ಪತ್ತೆ. ಇವತ್ತು ವಿಧವಾ ವೇತನ, ವೃದ್ಧಾಪ್ಯ ವೇತನ, ಅಂಗವಿಕಲ ವೇತನ, ಇವತ್ತಿನ ಅನ್ನಭಾಗ್ಯ, ಅಂದಿನ PDS ಸಿಸ್ಟಮ್, ಮನೆ ಇಲ್ದವ್ರಿಗೆ ಮನೆ, ನಿವೇಶನ ಇಲ್ದವ್ರಿಗೆ ನಿವೇಶನ, ಈ ರೀತಿ 20 ಅಂಶದ ಅಡಿಯಲ್ಲಿ ಪರಿವರ್ತನೆಯನ್ನು ಜನಸಾಮಾನ್ಯರಿಗೆ ತಲುಪುವಂಥ ಕೆಲಸವನ್ನು ಮಾಡಿದ ಕೀರ್ತಿ ದೇವರಾಜ ಅರಸರವರದು. ಅಲ್ಲಿಂದ ಪ್ರಾರಂಭವಾದರೆ ಬಂದಂಥ ಒಬ್ಬೊಬ್ಬ ಮುಖ್ಯಮಂತ್ರಿಗಳು ಕೂಡ ಇವತ್ತಿನ ಪಂಚ ಗ್ಯಾರಂಟಿಗಳ ಜೊತೆಗೆ ಕಾಂಗ್ರೆಸ್ ಪಕ್ಷ ಎಲ್ಲೆಂದು ಅಧಿಕಾರದಲ್ಲಿರುತ್ತೋ ಅಂದೆಂದು ಜನಪರ ಕಾರ್ಯಕ್ರಮಗಳನ್ನು, ಜನರ ಸೇವೆಗೆ ಸಹಾಯ ಮಾಡಿರ್ತಕ್ಕಂಥದ್ದನ್ನು ಒಂದೊಂದು ಮಾತ್ರ ಜ್ಞಾಪಿಸೋಕ್ಕೆ ಇಷ್ಟಪಡ್ತೇನೆ. ಮೊನ್ನೆ ಗುಂಡೂರಾಯರು ಇವತ್ತೇನು ನಮ್ಮ ರಾಜ್ಯದಲ್ಲಿ ಬಾಲ್ಯ ಪ್ರಪಂಚದ ವಿಶ್ವಗುರು ಅಂತ ಹೇಳಿದವರು ಏನು ಹೇಳಿದರು, ಏನೇ ಇವ್ರು ಬಿಟ್ಟಿದ್ದು ಒಂದಿನ ಬಿಟ್ಟರು. ಉದ್ಯೋಗ 1 ವರ್ಷಕ್ಕೆ 2 ಕೋಟಿ ಉದ್ಯೋಗ ಕೊಡ್ತೀವಿ ಅಂತ ಹೇಳಿದರು. ಉದ್ಯೋಗ ಕೊಟ್ರ? ಉದ್ಯೋಗ ಕೊಡಲಿಲ್ಲ. ಅದೇ ಗುಂಡೂರಾಯರು ಅಲ್ಲಿನ ಏನು ಸ್ಟೈಪಂಡ್ ಗ್ರ್ಯಾಜುಯೇಟ್ಸರನ್ನು ಸರ್ಕಾರಿ ನೌಕರಿಯಾಗಿ ಪರಿವರ್ತನೆ ಮಾಡಿ ಲಕ್ಷಾಂತರ ಯುವಕರಿಗೆ ಉದ್ಯೋಗ ಕೊಟ್ಟಂಥ ಕೀರ್ತಿ ಕಾಂಗ್ರೆಸ್ ಪಕ್ಷದ್ದು ಅಂತಕ್ಕಂಥ ಗ್ಯಾರಂಟಿಯನ್ನು ತಮಗೆ ಜ್ಞಾಪಿಸ್ತೇನೆ. ಯಾಕೆ ಅಂತ ಹೇಳಿದ್ರೆ ಜನರಲ್ಲಿ ತಗೊಂಡಿದ್ದನ್ನು ಬರಿತೀವಿ, ಬರಬೇಕಾದನ್ನು ಕೇಳ್ತೇವೆ. ಇಂಥ ಸಂದರ್ಭದಲ್ಲಿ ನಾವೇನೇನು ಕೊಟ್ಟಿದ್ದೇವೆ ಅನ್ನೋದನ್ನು ಕೂಡ ಜ್ಞಾಪಿಸ್ಬೇಕಾಗತ್ತೆ. ಅದೇ ರೀತಿ ಬಂದಂಥ ಏನು ನಮ್ಮ ವೀರಪ್ಪ ಬಂಗಾರಪ್ಪನವರು ಆಶ್ರಯ, ಆರಾಧನಾ, ಅಂಬೇಡ್ಕರ್ ಮನೆಗಳನ್ನು ಕೊಡುವ ಮೂಲಕ ಜನತೆಗೆ ಸೂರನ್ನು ಕೊಟ್ಟಂಥ ಕೀರ್ತಿ ಬಂಗಾರಪ್ಪನವರು. ಇವರು ರೈತರ ಪರವಾಗಿ ಟವಲ್ ಹಾಕ್ಕೊಂಡು ಯಡಿಯೂರಪ್ಪನವರು ಈ ರಾಜ್ಯದ ಮುಖ್ಯಮಂತ್ರಿ ಆದರು, ರೈತರ ನಾಯಕ ಆದರು. ಆದರೆ ಬಂಗಾರಪ್ಪನವರು ಮಾಡಿದ್ದು 10 HP ಕರೆಂಟನ್ನು ಫ್ರೀಯಾಗಿ ಕೊಟ್ಟಿರ್ತಕ್ಕಂಥದ್ದು ಯಾವುದಾದ್ರೂ ಸರ್ಕಾರ ಇದ್ದರೆ ಈ ಭಾರತದಲ್ಲಿ ಅದು ಕರ್ನಾಟಕ, ಅದು ಕಾಂಗ್ರೆಸ್ ಸರ್ಕಾರ. ಇವತ್ತಿಗೂ ಕೂಡ 20,000 ಕೋಟಿ ರೂಪಾಯಿಗಳು ರೈತರ ಪಂಪ್ ಸೆಟ್ಗಾಗಿ ನಾವು ವಿದ್ಯುತ್ತನ್ನು ಕೊಡ್ತಾ ಇದ್ದೇವೆ. ಕೊಟ್ಟದ್ದಲ್ಲೇ ಯಾವುದನ್ನು ನಾವು ಕಿತ್ಕೊಳ್ತಾ ಇಲ್ಲ. ಆದರೆ ಅದೇ ಅನ್ನಭಾಗ್ಯದಲ್ಲಿ ನಾವು ಹೋದ ಸಾರಿ 7 kg ಅಕ್ಕಿ ಕೊಟ್ಟಂಥ ಸಂದರ್ಭದಲ್ಲಿ ಮಧ್ಯ ಇದ್ದಂಥ BJPಯವರು ಅದನ್ನು 5 kg ಇಳಿಸಿದ್ದನ್ನು ಬರ್ತಿದ್ದಾರೆ ನಮ್ಮ ಜನ. ನಾವು ಜ್ಞಾಪಿಸ್ಬೇಕಾಗತ್ತೆ. ನಾವು ಹೇಳಿದ್ವಿ, ನಾವು ಅಧಿಕಾರಕ್ಕೆ ಬಂದರೆ 10 kg ಕೊಡ್ತೀವಿ ಅಂತ. 10 kg ಕೊಟ್ಟಿದ್ದೀವಿ. ಅದಕ್ಕೂ ತಕರಾರು ಮಾಡಿದ್ರು. ಅದಕ್ಕೆ 5 kg ಅಕ್ಕಿ ಮತ್ತು 5 kg ಹಣವನ್ನು ಕೊಡುವ ಮೂಲಕ ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಅವರು ಈ ಕಾರ್ಯಕ್ರಮವನ್ನು ಮುಂದುವರಿಸಿದ್ರು ಅಂತಕ್ಕಂಥದ್ದನ್ನು ಹೇಳ್ತಾ, ವೀರಪ್ಪ ಮೊಯ್ಲಿಯವರು ಅನೇಕ ಕಾರ್ಯಕ್ರಮಗಳು ಕೊಡೋ ಜೊತೆಗೆ ಇವತ್ತಿನ CET ಅವೆಲ್ಲ ಯೋಚನೆ ಮಾಡಬೇಕು. ನಮ್ಮ ಮನೇಲಿರ್ತಕ್ಕಂಥ ಒಬ್ಬ ಕೂಲಿಕಾರನ ಮಗ ಕೂಡ ಪ್ರಪಂಚದ ಮೂಲೆಯಲ್ಲಿ ಇವತ್ತು ನಮ್ಮ ವಿದ್ಯಾರ್ಥಿಗಳಿದ್ದಾರೆ. ಮಾನವ ಸಂಪನ್ಮೂಲ ಇವತ್ತು ಹೆಚ್ಚಾಗಿದೆ. ಬರೀ ಏನು ಸ್ನಾತಕೋತ್ತರ ವಿದ್ಯಾರ್ಥಿಗಳಾಗಿ ಇಡೀ ಕರ್ನಾಟಕ ಅಲ್ಲ, ಭಾರತ ಅಲ್ಲ, ಪ್ರಪಂಚದ ಮೂಲೆಯಲ್ಲಿ ನಮ್ಮ ವಿದ್ಯಾರ್ಥಿಗಳಿದ್ದಾರೆ ಅನ್ನೋದು ಹೆಮ್ಮೆ ಇವತ್ತು ವೀರಪ್ಪ ಮೊಯ್ಲಿಯವರು ಕೊಟ್ಟಂಥದ್ದು. SM ಕೃಷ್ಣರವರು ಏನು ಇವತ್ತು ರಾಜ್ಯದಲ್ಲಿ ಮಕ್ಕಳ, ಅದರಲ್ಲೂ ಈ ಭಾಗದ ರಾಯಚೂರು ಈ ಭಾಗದಲ್ಲಿ ಬಿಸಿ ಊಟ ಕೊಡುವ ಮೂಲಕ ಮಕ್ಕಳಿಗೆ ಬಿಸಿ ಮಧ್ಯಾಹ್ನದ ಊಟ ಕೊಡುವಂಥ ಕೀರ್ತಿ ಮಾಡಿದಂಥವರು SM ಕೃಷ್ಣರವರು. ಮತ್ತು IT-BTನಲ್ಲಿ ಇವತ್ತು ಕರ್ನಾಟಕ ಮೊದಲನೇ ಸ್ಥಾನಕ್ಕೆ ಬರುವಂಥ ಕೆಲಸ ಮಾಡುವ ಮೂಲಕ ಅನೇಕ ಉದ್ಯೋಗ ಸೃಷ್ಟಿ ಮಾಡೋದಲ್ಲದೆ ಆರ್ಥಿಕ ಸಬಲತೆಗೆ ಅವರ ಕೊಟ್ಟಂಥ ಕೊಡುಗೆ ಅಪಾರ ಅಂತಕ್ಕಂಥದ್ದನ್ನು ಜ್ಞಾಪಿಸ್ತಾ, ಇವರೆಲ್ಲರ ಜೊತೆಗೆ ಕೊನೆಗೆ ಹೆಮ್ಮೆಯಿಂದ ಹೇಳ್ತೇನೆ, ಮಾನ್ಯ ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಪ್ರಣಾಳಿಕೆಯಲ್ಲಿ ನಾವು ಹೇಳಿದ್ವಿ, ಏನು 165 ಭರವಸೆಗಳನ್ನು ಕೊಟ್ಟಿದ್ವಿ, ಅಷ್ಟನ್ನೂ ಕೊಟ್ಟು ಖ್ಯಾತಿ ಪಡೆದು ಭಾಗ್ಯಗಳ ರಾಜ ಅಂತ ಹೆಸರು ಪಡೆದಂಥವರು ಸಿದ್ದರಾಮಯ್ಯನವರು ಮತ್ತು ಅವರ ತಂಡ. ಅದರಲ್ಲೂ ಕೂಡ ತಗಡಿಗೆ ಅವರು ಕೆಲಸ ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ಹೇಳ್ತಾ,
ಅಲ್ಲಿ ಕೊಟ್ಟಂಥ ಇಂದಿರಾ ಕ್ಯಾಂಟೀನ್ ನಿಲ್ಲಿಸಿದ್ರು. ಇದೇ ಇವತ್ತೇನು ನಮ್ಮ ತಂಗಡಿಗೆ ಅವರ ಹಾಸ್ಟೆಲ್ಗಳಿಗೆ ವಿದ್ಯಾರ್ಥಿಗಳಿಗೆ ಊಟದ ವ್ಯವಸ್ಥೆಗೆ ಹೆಚ್ಚು ಪ್ರಯತ್ನ ಮಾಡ್ತಾಯಿದ್ದಾರೆ. ಸ್ಕಾಲರ್ಶಿಪ್ ನಿಲ್ಲಿಸಿದ್ರು, ಊಟದ ವ್ಯವಸ್ಥೆ ನಿಲ್ಲಿಸಿದ್ರು. ಇವೆಲ್ಲ ಬಿ ಜೆ ಪಿಯವರು ದಳದವರು ಕಿತ್ಕೊಳ್ಳೋದು, ಕೊಡೋರು ನಾವು, ಕಿತ್ಕೊಳ್ಳೋರು ಯಾರು ಅನ್ನೋದನ್ನು ನೀವು ಜ್ಞಾಪಿಸ್ಕೊಳ್ಳಿ ಅಂತ ಹೇಳ್ತಾ, ಮುಂದೆ ಬಂದಂಥ ಸಂದರ್ಭದಲ್ಲಿ ಈ ಪಂಚ ಗ್ಯಾರಂಟಿಗಳ ಬಗ್ಗೆ ನಾನು ಯಾಕೆ ಮತ್ತೆ ಮಾತಾಡೋದಕ್ಕಿಂತ ಹೆಚ್ಚು ವಿಷಯವನ್ನು ಬಸವರಾಜರವರು ಮಾತನಾಡಿದ ತಂಗಡಿಗೆಯವರು ಮತ್ತು ಬೆಹರೋಜ್ರವರು ಮಾತನಾಡಿದ್ದಾರೆ. ನನ್ನ ಕರ್ತವ್ಯ ಇದಾಗಬೇಕಾಗಿರೋ ವಿಷಯದಲ್ಲಿ ಇವತ್ತು ವಿಶ್ವಸಂಸ್ಥೆಯ ಇವರು ಬಂದು ಕರ್ನಾಟಕ ರಾಜ್ಯಕ್ಕೆ ಬಂದಂಥ ವಿಶ್ವಸಂಸ್ಥೆಯ ಜನರಲ್ ಸೆಕ್ರೆಟರಿ ಫಿಲೆಮಾನ್ ಯಂಗ್ ಅಂತಕ್ಕಂಥ ಅಂತಾರಾಷ್ಟ್ರೀಯಕ್ಕೆ ಅದು ಯುನೈಟೆಡ್ ನೇಷನ್ಸ್ನ ಪ್ರಧಾನ ಕಾರ್ಯದರ್ಶಿ ಹೇಳ್ತಾರೆ. ಅವರ ಮಾತಿನಲ್ಲೇ ಹೇಳಿದಾದರೆ ಪ್ರಪಂಚದಲ್ಲೇ ಅತ್ಯುತ್ತಮ ಕಾರ್ಯಕ್ರಮ ಈ ಪಂಚ ಗ್ಯಾರಂಟಿಗಳು. ಸಮಾನತೆಗೆ, ಮಹಿಳೆಯರ ಸಬಲೀಕರಣಕ್ಕೆ ಮತ್ತು ಆದಾಯ ಹೆಚ್ಚಕ್ಕೆ, ಉದ್ಯೋಗ ಸೃಷ್ಟಿಗೆ ಈ ಕಾರ್ಯಕ್ರಮ ಯಶಸ್ವಿ ಆಗಿದೆ ಅಂತಕ್ಕಂಥದ್ದನ್ನು ಫಿಲೋಮಿನಾ ಹೆಂಗೆ ಹೇಳಿದ್ದಾರೆ ಅನ್ನೋದಕ್ಕೆ ಹೆಮ್ಮೆ ಆಗ್ತದೆ. ಏನು ಅವ್ರು ಬಿಟ್ಟಿದ್ರು ಅದನ್ನು ಮಾತ್ರ ಜ್ಞಾಪಿಸ್ತಾರೆ, ಮತ್ತೆ ರಿಪೀಟ್ ಆಗೋದು ಬೇಡ. ಇಷ್ಟು ಹೇಳೋದಲ್ಲದೆ ಈಗ ಆಗಬೇಕಾಗಿರೋದು ಏನು ಅಂತ ಹೇಳಿದ್ರೆ, ನಾವು ಮುಂದಿನ ದಿನಮಾನದಲ್ಲಿ ನಾವಿವತ್ತೊಂದು ಅನೌನ್ಸ್ಮೆಂಟ್ ಮಾಡ್ತಾಯಿದ್ದೇವೆ. 31 ಜಿಲ್ಲೆಯಲ್ಲಿ ಯಾವ ಜಿಲ್ಲೆ ಉತ್ತಮವಾಗಿ ಕಾರ್ಯವನ್ನು ನೆರವೇರಿಸಿದೆ ಆ ಜಿಲ್ಲೆಗೆ ಪ್ರಥಮ ಬಹುಮಾನ, ಜೊತೆಗೆ 2 ಬಹುಮಾನ ಕೊಡೋದಲ್ಲದೆ 10 ಒಂದು ಸಮಾನಾಧಾರಕರ ಬಹುಮಾನವನ್ನು ಕೊಡಬೇಕು ಅಂತ ಚಿಂತನೆ ಮಾಡಿದ್ದೇವೆ. ಅದಕ್ಕಾಗಿ ಬೆಹರೋಜ್ ಖಾನ್ರವರ ನೇತೃತ್ವದಲ್ಲಿ ಈ ಭಾಗದಿಂದ ಯಾರು ಕಳಿಸ್ಕೊಡ್ತಾರೆ ನೋಡ್ತೀರಿ. ನನ್ನ ಪ್ರಕಾರ ಕೊಪ್ಪಳಕ್ಕೆ ಸಿಗಬಹುದು ಅಂತಕ್ಕಂಥದ್ದು ಈಗಲೇ ಹೇಳೋಕ್ಕಾಗಲ್ಲ. ಮಾಹಿತಿ ಪಡೆದ ನಂತರ ಇದರ ಬಗ್ಗೆ ನಾವು ತೀರ್ಮಾನ ತಗೊಳ್ತೇವೆ. ಇದರ ಉದ್ದೇಶ ಏನಪ್ಪ ಅಂದರೆ, ಯಾರು ತಾವಿವತ್ತು ನನಗೆ ಫಲಾನುಭವಿಗಳಿಗೆ ಎಷ್ಟು ಮುಖ್ಯನೋ ಅದೇ ರೀತಿ ನಮ್ಮ ಕಮಿಟಿಯ ಸದಸ್ಯರುಗಳಿಗೆ ನಾವು ಬಸವರಾಜ್ ಕೊಟ್ಟಂಥ ಮಾಹಿತಿ ಮತ್ತು ನಮ್ಮ ಸಚಿವರು ಕೊಟ್ಟಂಥ ಮಾಹಿತಿಯನ್ನು ನೀವು ಮಾತನಾಡ್ತಕ್ಕಂಥದ್ದನ್ನು, ನೀವು ಪ್ರಚಾರ ಮಾಡ್ತಕ್ಕಂಥ ಕೆಲಸವನ್ನು ತಾವು ಮಾಡಬೇಕು ಅನ್ನೋ ಉದ್ದೇಶದಿಂದಲೇ ಈ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿರೋದು. ಇದನ್ನು ಯಶಸ್ವಿ ಮಾಡೋದಕ್ಕೆ ನನಗೆ ಫಲಾನುಭವಿಗಳು ಅವರ ಸಹಕಾರ ಇದೆ, ಖುಷಿಯಾಗಿದ್ದಾರೆ. ಆದರೆ ಮಾತನಾಡ್ತಕ್ಕಂಥ ಜನಕ್ಕೆ ಉತ್ತರ ಕೊಡಬೇಕಾದವರು ನೀವು, ಇದನ್ನು ನಡೆಸ್ಕೊಂಡು ಹೋಗಬೇಕಾದವರು ನೀವು. ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದೇವೆ ಅಂತಕ್ಕಂಥ ಹಿರಿಮೆಯನ್ನು ವ್ಯಕ್ತಪಡಿಸ್ತಾ, ಇಲ್ಲೊಂದು ಕಾರ್ಯಕ್ರಮ ಏನು ಇವತ್ತಿನ ದಿವಸ ಒಂದು ನಡೀತಾ ಇದೆ. ಇದು ಮಾಹಿತಿ DC ಅವರು CEO ಅವರು ನಮಗೆ ಕೊಡಬೇಕು. ಯಾಕೆ ಅಂತ ಹೇಳಿದ್ರೆ, ಗೃಹಲಕ್ಷ್ಮಿ ಮತ್ತು ನಮ್ಮ ಈ ಯೋಜನೆ ಪಡಿತಾ ಇದ್ದಂಥ ಜನರು ಸಾವಾಗಿರ್ತಾರೆ. ಸತ್ತಂಥ ಸಂದರ್ಭದಲ್ಲಿ ಅವ್ರಿಗೂ ಹಣ ಸಂದಾಯ ಆಗಿದೆ. ಆ ಹಣ ಅದು ಸಂದಾಯ ಆಗಬಾರ್ದು. ಯಾಕೆ ಡೆತ್ ಕೇಸಸ್ ಅಂತ ಹೇಳ್ತೇವೆ. ಈಗ ನಮ್ಮ ಸರ್ಕಾರದ ಹಣ ಅಥವಾ ನೀವು ಕೊಟ್ಟಂಥ ಟ್ಯಾಕ್ಸು ಸರಿಯಾದ ರೀತಿಯಲ್ಲಿ ಉಪಯೋಗ ಆಗಬೇಕು. ಇಲ್ಲಿರ್ತಕ್ಕಂಥ ಅಂಕಿ ಸಂಖ್ಯೆ ಪ್ರಕಾರ ಈ ಕಾರ್ಯಕ್ರಮ 2.5 ವರ್ಷಗಳಾದಂಥ ಸಂದರ್ಭದಲ್ಲಿ ಮರಣ ಹೊಂದಿರುವ ಫಲಾನುಭವಿಗಳ ಸಂಖ್ಯೆ 1,44,56 ಜನ ಮೃತಪಟ್ಟಿದ್ದಾರೆ. ಅವರಿಗೆ ಈ ಹಣ ಅವರ ಅಕೌಂಟ್ಗೆ ಹೋಗ್ಬಿಟ್ಟಿದೆ. ಅದನ್ನು ವಾಪಸ್ ತರುವಂಥ ಕೆಲಸವನ್ನು ನಮ್ಮ ಜವಾಬ್ದಾರಿ. ಇದನ್ನು ಮಾಡಬೇಕಾಗಿ ಮಂಜುನಾಥ್ ಬರೀ ಭಾಷಣ ಮಾಡೋದು ಹಿಡ್ಕೊಂಬಿಟ್ಟಾರೆ. ಈ ಮಾಹಿತಿ ಕೊಡಬೇಕು. ಈ ಕೆಲಸ ಮಾಡಿ ಇದರಲ್ಲಿ ನಮಗೆ ನೀವು ಹೆಚ್ಚು ಕೆಲಸವನ್ನು ಮಾಡಬೇಕು ಅನ್ನೋದಲ್ಲದೆ, ಇಲ್ಲಿ ಕೊಪ್ಪಳದಲ್ಲಿ 1,574 ಜನ ಮರಣ ಹೊಂದಿದ್ದಾರೆ. ಇವರಿಗೆ ತಲುಪಿರೋ ಹಣ 1,77,00,000. ಇದು ಸಾಮಾನ್ಯ ಅಲ್ಲ. ಈ 1,77,00,000ವನ್ನು ವಾಪಸ್ ತರೋದಕ್ಕೆ ನಮ್ಮ ಅಧಿಕಾರಿಗಳು ಮತ್ತು ಶ್ರಮ ಪಡಬೇಕಾದವರು ನೀವು ಅಂತಕ್ಕಂಥ ಜವಾಬ್ದಾರಿಯನ್ನು ನಿಮಗೆ ಕೊಟ್ಟು, ಇಲ್ಲೊಂದು ಕಾರ್ಯಕ್ರಮ ಇವತ್ತು ಭಾಳ ಸಂತೋಷ. ಅಭಿವೃದ್ಧಿ ನಾನು ಹೇಳ್ತಾರೆ ನಮ್ಮ ಸಂಘಟನೆಗೆ ಬ್ರದರ್ ಅಂತ ಇದ್ದೆ. ನಾನು ಈ ರಾಜ್ಯದಲ್ಲಿ ಸಿದ್ದರಾಮಯ್ಯನವರ ಅಭಿವೃದ್ಧಿ ಕಾರ್ಯಕ್ರಮಗಳಲ್ಲಿ ಅನೇಕ ಆಸ್ ಎ ಪ್ರೆಸಿಡೆಂಟ್ ಆಫ್ ದಿಸ್ ಕಮಿಟಿ ಅಟೆಂಡ್ ಮಾಡಿದ್ದೇನೆ. ಅತ್ಯುತ್ತಮವಾಗಿ ಅತಿ ಹೆಚ್ಚು ಹಣವನ್ನು ಬಿಡುಗಡೆ ಮಾಡಿಸ್ಕೊಂಡು ದೊಡ್ಡ ಕಾರ್ಯಕ್ರಮ ಎಲ್ಲಾನ ಆಗಿದ್ದರೆ ಅದು ಕೊಪ್ಪಳದಲ್ಲಾಗಿತ್ತು. ಅದ್ರ ಬಗ್ಗೆ ಹೇಳಬೇಕಾಗಿತ್ತು. ಇರಲಿ, ಅದರ ಹಣದ ಇದು ನನಗೆ ಐಡಿಯಾ ಇಲ್ಲ. ಅತಿ ಹೆಚ್ಚು ಹಣವನ್ನು ಈ ಜಿಲ್ಲೆಗೆ ತಂದಂಥ ಕೀರ್ತಿ ಮಾನ್ಯ ತಂಗಡಿಗೆಯವರಿಗೆ ಸೇರುತ್ತೆ. ಆ ಕಾರ್ಯಕ್ರಮಕ್ಕೆ ನಾನು ಬಂದಿದ್ದೆ. ಇಡೀ ರಾಜ್ಯದಲ್ಲಿ ಅತ್ಯುತ್ತಮ ಕಾರ್ಯಕ್ರಮ ಅದಾಗಿತ್ತು ಅಂತಕ್ಕಂಥದ್ದನ್ನು ಹೇಳ್ತಾ, ಇವತ್ತು ಮೊನ್ನೆ ನಡೆದಂಥ
ಲಕ್ಷ ಜನರಿಗೆ ಖಾತೆ ಕೊಡ್ತಕ್ಕಂಥದ್ದು. ಅದು ನಮ್ಮ 6ನೇ ಗ್ಯಾರಂಟಿ ಆದರೂ ಆಗಿದೆ ಇವತ್ತು. ಯಾಕೆ ಅಂತ ಹೇಳಿದ್ರೆ ನಿಮ್ಮ ಕೈಯಲ್ಲಿರ್ತಕ್ಕಂಥ ನಿಮ್ಮ ಡಾಕ್ಯುಮೆಂಟ್ಗಳು, ನಿಮ್ಮ ಆಸ್ತಿಯ ಬಗ್ಗೆ ಇಷ್ಟು ಹೊತ್ತು ಹಿಂದೆ ಮಾತಾಡ್ತಕ್ಕಂಥ ಜನ ಆ ಕೆಲಸ ಮಾಡಿರಲಿ. ಇವತ್ತು ಸರ್ಕಾರದ ರೆವಿನ್ಯೂ ಅಧಿಕಾರಿಗಳಿಗೆ ಮತ್ತು ಜಿಲ್ಲಾ ಅಧಿಕಾರಿಗಳಿಗೆ ನಾನು ಧನ್ಯವಾದ ಹೇಳ್ತೇನೆ. ಇದು ಅತ್ಯುತ್ತಮವಾದ ಕಾರ್ಯಕ್ರಮ. ಯಾಕೆಂದರೆ ಡಾಕ್ಯುಮೆಂಟ್ಗಳು ಅವ್ರಿಗೆ ತಲುಪಬೇಕಾಗಿತ್ತು, ಅದು ಕೂಡ ಆಗಿದೆ. ಇದನ್ನು ಸಂತೋಷದಿಂದ ಒಪ್ತಾ ಇನ್ನೊಂದು ಕಾರ್ಯಕ್ರಮ ಕೊಡ್ತೀವಿ ಸ್ವಾಮಿ. ಬಂಧುಗಳೇ, ಮನೆಗೆ 5 ಗ್ಯಾರಂಟಿ, ಮನೆ ಮುಂದೆ ಒಂದು ರಂಗೋಲೆ. ಶ್ರೀನಿವಾಸ ರೆಡ್ಡಿ ಯಾಡು ನವಯ, ಮನೆಗೆ 5 ಗ್ಯಾರಂಟಿ, ಮನೆ ಮುಂದೆ ರಂಗೋಲೆ. ಏನಕ್ಕೆ ಅಂದರೆ ಜನರಲ್ಲಿ ನಾವು ಪಡೆದ ಮೇಲೆ ಬರವು ಜಾಸ್ತಿ. ಅವ್ರನ್ನ ಜ್ಞಾಪಿಸ್ಬೇಕಾದ್ರೆ, ಅವ್ರ ಮನೆಗಳ ಹತ್ರ ಹೋಗೋದಾದರೆ, ನಮ್ಮ ಫಲಾನುಭವಿಗಳನ್ನ ನಮ್ಮ ಆಫೀಸಿಗೆ ಬಂದಿಲ್ಲ, ನಿಮ್ಗೆ ಆಫೀಸ್ ಕೊಟ್ಟಿದ್ದೇವೆ, ID ಕಾರ್ಡ್ ಕೊಟ್ಟಿದ್ದೇವೆ, ಅಧಿಕಾರ ಕೊಟ್ಟಿದ್ದೇವೆ, ರೆನ್ಯುಮರೇಷನ್ ಕೊಡ್ತಾ ಇದ್ದೇವೆ, ಇದ್ರ ಉಪಯೋಗ ನಮಗೆ ಬೇಕು ಅಂದರೆ ನೀವು ಮನೆಗೆ ಹಳ್ಳಿಗೆ ಹೋಗಿ ಮನೆ ಮುಂದೆ ಅದಕ್ಕೆ ತಗೊಳ್ಳುವಂಥ ಖರ್ಚನ್ನು ನಾವು ಕೊಡ್ತೇವೆ. ಸಿ ಇ ಅವರೇ ಇದಕ್ಕೆ ತೊಂದರೆ ತಗೋಬೇಡಿ, CM ಹತ್ರ ಮಾತಾಡಿದ್ದೇನೆ, ಅದಕ್ಕೆ ಪ್ರೈಜು ಕೊಡಿಸ್ತೇವೆ. ಉತ್ತಮವಾದಂಥ ಪಂಚಾಯತಿಗೆ 3 ಪ್ರೈಜು, ಜಿಲ್ಲೆಗೆ 3 ಪ್ರೈಜು ಮತ್ತು ರಾಜ್ಯ ಮಟ್ಟಕ್ಕೂ ಪ್ರೈಜ್ ಕೊಡುವಂಥ ಪ್ರಯತ್ನ ಮಾಡ್ತೇವೆ. ಅದು ಇವೆರಡು ಜವಾಬ್ದಾರಿಯನ್ನು ಹೊರಬೇಕು. ಒಂದೇದು ಮರಣ ಹೊಂದಿದವರ ಪೈಕಿ ದಾಖಲಾತಿ ಮತ್ತು ಈ ಮನೆಗೆ 5 ಗ್ಯಾರಂಟಿ, ಮನೆ ಮುಂದೆ ರಂಗೋಲೆ. ಇದು ಒಂದು ಜಾತಿಗಲ್ಲ, ಎಲ್ಲ ವರ್ಗದವರು ಹಾಕಿ. ಅಲ್ಪಸಂಖ್ಯಾತರು ಏನು ಮಾಡ್ತಿರೋ ಮಾಡಿ, ಇವರು ಕ್ರಿಶ್ಚಿಯನ್ಸ್ ಏನು ಮಾಡ್ತಿರೋ ಮಾಡಿ, ಆದರೆ ನಿಮ್ಮ ಮನೆಗೆ ಹೋಗುವಂಥ ಕೆಲಸ ಈಗಾಗಲೇ ನನಗೆ ಗೊತ್ತಿರೋ ಪ್ರಕಾರ ತಾವು ತಾಲೂಕು ಸಮಿತಿಗಳಲ್ಲಿ ಕೆಲಸ ಮಾಡ್ತಾಯಿದ್ದೀರಿ, ಪಂಚಾಯತಿ ಲೆವೆಲ್ ಹೋಗಿದ್ದೀರಿ. ಆದರೆ ಮನೆಗೆ ಹೋಗುವಂಥ ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ಒಂದು ಆದೇಶವನ್ನು ತಮಗೆ ಕೇಳಿ ಈ ಕೆಲಸ ಮಾಡಿಕೊಡಿ ಅಂತಕ್ಕಂಥದ್ದನ್ನು ಹೇಳಿ ಹೆಚ್ಚಿಗೆ ನಾನು ಮಾತಾಡಿದಂತೆ ಅತ್ಯುತ್ತಮವಾಗಿ ಕಾರ್ಯಕ್ರಮವನ್ನು ನಿಯೋಜನೆ ಮಾಡಿದಂಥ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ ಹಾಗೂ ಜಿಲ್ಲಾ ಗ್ಯಾರಂಟಿಯ ಪದಾಧಿಕಾರಿಗಳು ಮತ್ತು ವಿಶೇಷವಾಗಿ ಜಿಲ್ಲಾ ಸಚಿವರಿಗೆ ಮತ್ತು MP ಅವರಿಗೆ ಧನ್ಯವಾದಗಳೆಲ್ಲ ಹೇಳಿ ತಮ್ಮೆಲ್ಲರಿಗೂ ಶುಭಕಾಮನೆಗಳೆಲ್ಲ ಹೇಳಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಧನ್ಯವಾದಗಳು ಸನ್ಮಾನ್ಯ